ವಿಜಯಪುರ ಜಿಲ್ಲೆಯ ಆಲಮೇಲದಲ್ಲಿ ವಿಕಾಸ ಪರ್ವ. 221 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭರ್ಜರಿ ಚಾಲನೆ. ದಶಕಗಳ ಕಡಣಿ ಸೇತುವೆ ಕನಸು ನನಸು. ತಂದೆಯ ಕನಸು ನನಸು ಮಾಡಿದ ಶಾಸಕ ಅಶೋಕ ಮನಗೂಳಿ. ಶಾಸಕ ಮನಗೂಳಿಗೆ ಎಂಬಿ ಪಾಟೀಲ, ಶಿವಾನಂದ ಪಾಟೀಲ ಸಾಥ್. ಸಿಡಿಲಾಗಿ ಕಂಡ ನೀನು ಜಗ ಬೆಳಗೋ ದೀಪ ಏನು ಏನೆಂದು. ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ಅಭಿವೃದ್ಧಿಯ ಮಹಾಪರ್ವವೇ ಆರಂಭವಾಗಿದೆ. ಈ ಭಾಗದ ಜನರ ಬಹುದಿನಗಳ ಕನಸಾಗಿದ್ದ ಕಡಣಿ ಸೇತುವೆ ಹಾಗೂ ತೋಟಗಾರಿಕೆ ಕಾಲೇಜು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದ್ದಾರೆ. ಆಲಮೇಲದ ಬಸವೇಶ್ವರ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಟ್ಟು 221 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ದಿವಂಗತ ಎಂಸಿ ಮನಗೂಳಿ ಅವರ ಹಾಗೂ ಈ ಭಾಗದ ಜನತೆಯ ಕನಸಿಗೆ ಸಿಂದಗಿ ಶಾಸಕ ಅಶೋಕ ಮನಗೂಳಿ ಅವರು ಒತ್ತಾಸೆಯಾಗಿ ನಿಂತಿದ್ದಾರೆ. ಕಡಣಿ ಸೇತುವೆಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಜನರ ದಶಕಗಳ ಕನಸನ್ನ ನನಸು ಮಾಡಿದ್ದಾರೆ. ಶಾಸಕರ ಪ್ರಸ್ತಾವನೆಗಳಿಗೆ ನಮ್ಮ ಇಲಾಖೆ ತಕ್ಷಣ ಮಂಜೂರಾತಿ ನೀಡಿದೆ. ಮುಂದಿನ ದಿನಗಳಲ್ಲಿ ಆಲಮೇಲವನ್ನ ಮಾದರಿ ತಾಲೂಕನ್ನಾಗಿ ಪರಿವರ್ತಿಸಲಾಗುವುದು ಅಂತ ಹೇಳಿದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಮಾತಾಡಿ, ಈ ಬೃಹತ್ ಅಭಿವೃದ್ಧಿ ಕಾಮಗಾರಿಗಳಲ್ಲಿ 145 ಕೋಟಿ ರೂಪಾಯಿ ವೆಚ್ಚದ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಬ್ರಿಡ್ಜ್, 3 ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣ, 25 ಕೋಟಿ ರೂಪಾಯಿ ವೆಚ್ಚದ ಆಲಮೇಲ ರಸ್ತೆ ಹಾಗೂ 4 ಕೋಟಿ ರೂಪಾಯಿ ವೆಚ್ಚದ ಪಟ್ಟಣದ ಒಳರಸ್ತೆಗಳ ಅಭಿವೃದ್ಧಿ ಸೇರಿವೆ. ಇಷ್ಟೊಂದು ಕಾಮಗಾರಿಗಳು ಏಕಕಾಲಕ್ಕೆ ಆರಂಭವಾಗಿರುವುದರಿಂದ ಆಲಮೇಲ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಆಲಮೇಲ ತಾಲೂಕಿನಲ್ಲಿ ಇಂದು ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ. ಶಾಸಕ ಅಶೋಕ ಮನಗೂಳಿ ಅವರು ಸರ್ಕಾರದಿಂದ ಯಥೇಚ್ಛ ಅನುದಾನ ತಂದು ಈ ಊರನ್ನ ಮುಂಬೈ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಕಡಣಿ ಬ್ರಿಡ್ಜ್ ಮೇಲೆ ಸಂಚಾರ ಸ್ಥಗಿತಗೊಳ್ತಾ ಇದ್ದ ಸಮಸ್ಯೆಗೆ ಈಗ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಶಿವಾನಂದ ಪಾಟೀಲ ಅವರು ಆಲಮೇಲಕ್ಕೆ ತೋಟಗಾರಿಕೆ ಕಾಲೇಜು ಮಂಜೂರು ಮಾಡಿದ್ದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ ಮನಗೂಳಿ ಅವರು ತಮ್ಮ ತಂದೆಯವರ ಕನಸನ್ನ ನನಸು ಮಾಡಿರುವುದಾಗಿ ಭಾವನಾತ್ಮಕವಾಗಿ ನುಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಅಶೋಕ ಮನಗೂಳಿ, ನಮ್ಮ ತಂದೆ ಎಂಸಿ ಮನಗೂಳಿ ಅವರು ಕಂಡಿದ್ದ ಕಡಣಿ ಬ್ರಿಡ್ಜ್ ಮತ್ತು ತೋಟಗಾರಿಕೆ ಕಾಲೇಜಿನ ಕನಸು ಇಂದು ನನಸಾಗಿದೆ. ಸರ್ಕಾರದ ಅನುದಾನವನ್ನ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕೆಂಬ ನನ್ನ ಆಸೆ ಈಡೇರಿದೆ. ಪಂಚ ಗ್ಯಾರಂಟಿಗಳ ಮೂಲಕ ನಮ್ಮ ಸರ್ಕಾರ ಎಲ್ಲಾ ವರ್ಗದ ಜನರಿಗೆ ನೆರವಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಯೋಜನೆಗಳನ್ನ ಕ್ಷೇತ್ರಕ್ಕೆ ತರಲಿದ್ದೇನೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಶರಣಪ್ಪ ಸುಣಗಾರ, ದೇವರಗುಡ್ಡದ ಡಾಕ್ಟರ್ ಸಂದೀಪ ಪಾಟೀಲ ಹಾಗೂ ಆಲಮೇಲದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದು ಆಲಮೇಲ ತಾಲೂಕಿನ ಈ ನೂತನ ಪ್ರಗತಿಯ ಪರ್ವಕ್ಕೆ ಸಾಕ್ಷಿಯಾದರು. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲಗೋಂಡಿ, ಎಸ್ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.